ನಮಸ್ತೆ ಎಲ್ಲರೂ, ಹೇಗಿದ್ದೀರಾ? ಇವತ್ತು ನಾನು ಹೆಲ್ದಿಯಾಗಿ ಟೇಸ್ಟಿಯಾಗಿರುವಂಥ ಒಂದು ದೋಸೆ ರೆಸಿಪಿ, ಅದರೊಟ್ಟಿಗೆ ಚಟ್ನಿ ರೆಸಿಪಿನೂ ತೋರಿಸ್ತಾ ಇದ್ದೀನಿ. ಇದು ಜೋಳದ ಹಿಟ್ಟಿಂದ ಮಾಡಿರುವಂಥ ದೋಸೆ. ನೀವು ಹಿಟ್ಟನ್ನು ನೆನೆಸೋದು ಬೇಡ, ಏನೂ ಬೇಡ. ಸೊ ಮೊದಲಿಗೆ ನಾನು ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಆಗಬೇಕು. ಅದಾದಮೇಲೆ ಇದು ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸೇರಿಸ್ಕೊಂಡು ಇದರ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ದೋಸೆ ಜೊತೆಗೆ. ಮತ್ತು ಈ ಹಿಟ್ಟನ್ನ ನೀವು ಏನು ನೆನೆಸೋ ಅಂಥ ಅವಶ್ಯಕತೆ ಇರಲ್ಲ, ಮತ್ತು ಹಿಟ್ಟು ರುಬ್ಬಬೇಕು ಅನ್ನೋ ಚಿಂತೆ ಇರಲ್ಲ. ಇನ್ಸ್ಟಂಟಾಗಿ ಇದನ್ನ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಹೆಚ್ಚಿಟ್ಕೊಂಡಿರೋಂಥ 2 ಟೊಮೆಟೊನ ಈ ಪ್ಯಾನ್ಗೆ ಸೇರಿಸ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಮೆತ್ತಗಾಗೋವರೆಗೂ ಕೈ ಆಡ್ತಾ ಇರಬೇಕಾಗತ್ತೆ. ಇದಕ್ಕೇ ನಾನಿವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಎಲ್ಲವನ್ನು ಸೇರಿಸ್ತೀನಿ. ನೋಡಿ, ಇದು ಆಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಈ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಸೊ ಅಲ್ಲಿವರೆಗೂ ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಪಾತ್ರೆಗೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಬೌಲಷ್ಟು ಈ ಜೋಳದ ಹಿಟ್ಟನ್ನು, ಸಣ್ಣಗೆ ಹಿಡಿದಿರೋಂಥ ಜೋಳದ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ಒಂದು ಸಣ್ಣ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನು ಸೇರಿಸ್ಕೊತೀನಿ. ಯಾಕಂದರೆ ನೋಡಿ, ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಪ್ಯಾನ್ಗೆ ಇದು ಹಿಟ್ಟನ್ನು ಹಾಕಿದಾಗ ದೋಸೆ ಅಂಟ್ಕೋಬಾರ್ದು, ಚೆನ್ನಾಗಿ ಮೇಲೆ ಎದ್ದೇಳಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟು ಬೇಡ ಅನ್ನೋರು ಒಂದು ಸ್ವಲ್ಪ ಕರಾಚಿ ರವೆ ಅಂತ ಬರುತ್ತಲ್ಲ, ಸಣ್ಣ ರವೆ, ಅದನ್ನು ಬೇಕಾದ್ರೂ ಸೇರಿಸ್ಕೋಬೋದು. ಅದಕ್ಕೂ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಸಾಲ್ಟು, ಮತ್ತು ನಾನು ನಿಮಗೆ ತೋರಿಸಿದ್ನಲ್ಲ, ಸೊ ಇದೇ ಬೌಲಲ್ಲಿ ಒಂದು 4 ಬೌಲಷ್ಟು ನಾನು ನೀರನ್ನು ಸೇರಿಸ್ಕೊತಿದ್ದೀನಿ. ಮತ್ತು ಅಚ್ಕಾರದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಬೇಡ ಅನ್ನೋರು ಒಂದು ಸ್ವಲ್ಪ ಮೆಣಸಿನ ಪುಡಿನೂ ಬೇಕಾದರೆ ಕರಿ ಕಾಳು ಮೆಣಸಿನ ಪುಡಿ ಬೇಕಾದರೂ ಸೇರಿಸ್ಕೋಬೋದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಸೇರಿಸಿ. ಸೊ ಇದು ಸ್ವಲ್ಪ ನಿಮಗೆ ದಪ್ಪಗೆ ದೋಸೆ ಬೇಕು ಅನ್ನೋರು, ಮಿದುವಾಗಿ ದೋಸೆ ಬೇಕು ಅನ್ನೋರು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಈ ಥರ ನೀರು ದೋಸೆಗೆ ಹದ ಇರುತ್ತಲ್ವ, ಆ ಥರ ಮಾಡ್ಕೊಳ್ಳಿ. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನ ನಮಗೆ ರುಬ್ಕೋಬೇಕು ಈ ರೀತಿಯಾಗಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ನಾವು ಇವಾಗ. ಅದೇ ಸೇಮ್ ಪ್ಯಾನಲ್ಲಿ ನಾನು ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ಇಂಗು, ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲವನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿರೋವಂಥ ಈ ಟೊಮೆಟೊ ಚಟ್ನಿಯನ್ನು ಕೂಡ ಇದಕ್ಕೆ ಸೇರಿಸ್ತೀನಿ. ಈ ಟೊಮೆಟೊ ಚಟ್ನಿ ಅಂತೂ ಈ ದೋಸೆ ಜೊತೆಗೆ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ತಿಂದರು ಇದನ್ನ. ಸೇರಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು 1 ನಿಮಿಷದವರೆಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಚಟ್ನಿ ರೆಡಿ ಆಯಿತು. ಇವಾಗ ಒಂದು ತವ ಬಿಸಿ ಮಾಡಿಬಿಟ್ಟು ನಾನು ಹಿಟ್ಟನ್ನು ಹಾಕಿದ್ದೀನಿ. ಇಲ್ಲಿ ದೋಸೆ ಆಗ್ತಾಯಿದೆ ನೋಡಿ. ಇದಕ್ಕೆ 1 ಸ್ಪೂನಷ್ಟು ಆಯಿಲ್ನ ಬೇರೆ ಹಾಕಿದ್ದೀನಿ ಮೇಲೆ. ಚೆನ್ನಾಗಿ ತವ ಬಿಟ್ಕೊಂಡ್ಮೇಲೆ ಇದನ್ನು ತಿರುಗಿ ಹಾಕಿ, ಇಲ್ಲಾಂದರೆ ಇದು ಸ್ಪೂನ್ಗೆ ಅಂಟ್ಕೊಂಡು ಬರ್ತಾ ಇರುತ್ತೆ. ಹಾಗೆ 2 ಬದಿಯಲ್ಲೂ ಚೆನ್ನಾಗಿ ಬೇಯಿಸಬೇಕು ಇದನ್ನು. ನೋಡಿ, ದೋಸೆ ಎಷ್ಟು ಕೆಂಪಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ. ನೋಡ್ತಿರ್ಬೋದು. ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬಿಸಿ ಬಿಸಿ ದೋಸೆ ಜೊತೆ ಚಟ್ನಿ ರೆಡಿಯಾಗಿದೆ. ಈ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಧನ್ಯವಾದಗಳು.